ಶ್ರೀ ಗುರುಭ್ಯೋ ನಮಃ. ಅರಹೋಂ. 19ನೇ ತಾರೀಕು ಡಿಸೆಂಬರ್ ತಿಂಗಳಲ್ಲಿ ಬರ್ತಕ್ಕಂಥ ಏಳು ಅಮಾವಾಸ್ಯೆ. ಇಟ್ ಮೀನ್ಸ್ ಕೇತು ಜಯಂತಿ. ರಾಹು ಈ ಸಮಸಪ್ತಕಗಳಾಗಿರ್ತವೆ. ಈ ಸಮಸಪ್ತಕಗಳಿಗೆ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಕೇತು ಜಯಂತಿ ದಿನ ವಿಶೇಷ ಆಚರಣೆಗಳು ಮಾಡಬೇಕಾದ್ರೆ, ಒಂದು ಕೇತು ಯಾರ್ಯಾರಿಗೆ ವಿವಾಹ ವಿಳಂಬನೆ ಆಗಿರುತ್ತೋ, ಒಂದು ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗಿರುತ್ತೋ, ಹಣಕಾಸಿನ ಸಮಸ್ಯೆ ಆಗಿರುತ್ತೋ, ದಾಂಪತ್ಯದಲ್ಲಿ ಕಿರಿಕಿರಿ ಆಗುತ್ತೆ, ಮತ್ತು ಉದ್ಯೋಗ ಮಾಡ್ತಕ್ಕಂಥ ಜಗಳದ ಸಮಸ್ಯೆಗಳಾಗಿರುತ್ತೆ. ಹಲವಾರು ಥರದಲ್ಲಿ ಕೇತು ತೊಂದರೆ ಮಾಡ್ತಾ ಹೋಗ್ತಾನೆ. ಕೇತುವಿಗೆ ಪರಿಹಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕೇತು ಜ್ಞಾನಕಾರಕನಾಗಿ ಕನ್ವರ್ಟ್ ಆಗ್ಬೇಕಂತ ಹೇಳಿದ್ರೆ ಭಗವಾನ್ ಗಣಪತಿ ಮತ್ತು ಹನುಮಂತನ ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೆಯದು. ಗಣಪತಿ ದೇವಸ್ಥಾನಕ್ಕೆ ತೆರಳಿ ಆದಷ್ಟು 21 ಗರಿಕೆನ 33 ಬಂಚ್ ಮಾಡಿ, ಆ ಥರನ 21 ಗಣಪತಿ ದೇವಸ್ಥಾನಕ್ಕೆ ಗರಿಕೆ ಚಿಗಿರಿ ನಾರ ಕೊಟ್ಬಿಟ್ಟು ಪೂಜೆ ಮಾಡಿಸಿ, ಒಂದು ಹುರುಳಿಕಾಳನ್ನು ದಾನ ಮಾಡಿ, ಜೇನುತುಪ್ಪ ಮತ್ತು ಕಬ್ಬಿನಾಲಿನ ಅಭಿಷೇಕ ಮಾಡಿಸ್ಕೊಂಡಿದ್ರೆ ಮೆಂಟಲಿ ಟಾರ್ಚರ್, ಡಿಸ್ಟರ್ಬೆನ್ಸ್ ಮೈಂಡನ್ನು ಕಡಿಮೆ ಮಾಡ್ತಾ ಹೋಗ್ತಾನೆ. ಎರಡನೇದು, ದಶಾಭುಕ್ತಿಯಲ್ಲಿ ಕೇತು ಮಹಾದಶ ನಡೀತಾ ಇದೆ, ಕೇತುವಿನಿಂದ ಉಪಟಳ ಜಾಸ್ತಿ ಆಗಿದೆ, ಕೇತುವಿನಿಂದ ಕರ್ಮ, ಕೇತು ಭೂತ ದೋಷಗಳು ವರ್ಕ್ ಆಗ್ತಿದೆ ಅಂತ ಸಂದರ್ಭದಲ್ಲಿ ಆದಷ್ಟು ಲಕ್ಷ್ಮೀ ನೃಸಿಂಹ ಸಾನ್ನಿಧ್ಯಗಳೇನಾರಲ್ಲ ದರ್ಶನ ಮಾಡಿ, ಪಂಚಾಮೃತ ಅಭಿಷೇಕ ಮಾಡಿಸಿ, ಅಹೋಬಲ ನಾರಸಿಂಹ ಮಂತ್ರನ ಅಲ್ಲಿ ಪಠಣ ಮಾಡಿ, ಇಲ್ಲಾಂದ್ರೆ 64 ಅರಿಶಿಣದ ಕೊಂಬಿನ ಹಾರನ್ನ ತಗೊಂಡೋಗ್ಬಿಟ್ಟು ಲಕ್ಷ್ಮೀನಾರಾಯಣರ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜೆ ಮಾಡಿಸ್ತಕ್ಕಂಥದ್ದು, ಲಕ್ಷ್ಮೀನಾರಾಯಣನ ಆರಾಧಿಸ್ತಕ್ಕಂಥ, ಲಕ್ಷ್ಮೀ ನರಸಿಂಹ ಸ್ವಾಮಿನ ಆರಾಧಿಸ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಅಹೋಬಲ ನಾರಸಿಂಹನ ಮಂತ್ರ ಆದಷ್ಟು ಸಾಧಾರಣ ಅಹೋಬಲ ನಾರಸಿಂಹ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಇಲ್ಲ ಅಹೋಬಲ ನರಸಿಂಹ ಸ್ವಾಮಿ ಸನ್ನಿಧಾನನ ಬೇಡ್ಕೊಳ್ಳಿ, ಸಂಕಲ್ಪನ ಬೇಡ್ಕೊಳೋದ್ರಿಂದ ಈ ಇರೋ ಪ್ರಕಾರ ಕೇತುವಿನ ಉಪಟಳ ಕಡಿಮೆ ಆಗ್ತಾ ಹೋಗುತ್ತೆ. ಯಾರು ಈಗಿನ ಸಮಯದಲ್ಲಿ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರುತ್ತೋ, ಲಕ್ಷ್ಮೀ ಹಯಗ್ರೀವನ ಫೋಟೋನ ತಗೊಂಬಂದ್ಬಿಟ್ಟು ಇಟ್ಟು ಪೂಜೆ ಮಾಡಿಸಿ, ಲಕ್ಷ್ಮೀ ಹಯಗ್ರೀವ ಮಂತ್ರನ ಪಠನೆ ಮಾಡ್ತಾ ಬನ್ನಿ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಜ್ಞಾನಾರ್ಜನೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಕೇತು ಏನಾರು ಎಡವಟ್ಟಾಗ್ತಿದೆ, ವಿದ್ಯಾಭ್ಯಾಸದಲ್ಲಿ ವಿದ್ಯುತ್ ಸ್ಥಾನದಲ್ಲಿ ಕೂತಿದ್ದಾನೆ, ಈ ಸಂದರ್ಭದಲ್ಲಿ ಕೇತು ಸ್ವಲ್ಪ ದ್ವಂದ್ವ ಮಾಡ್ತಿದೆ, ಚಂಚಲತೆ, ಮೈಂಡ್ ಡೈವರ್ಟ್ ಮಾಡ್ತಿದೆ ಅಂದಾಗ ಅಥವಾ ಶೀರ್ಷ ಗಣಪತಿ ಮಂತ್ರನ ಪಠನೆ ಮಾಡಿಸಿ, ತುಂಬಾ ಒಳ್ಳೆಯದು. ಹಣಕಾಸಿನಲ್ಲಿ ಸಮಸ್ಯೆ ಆದಷ್ಟು ಒಂದು ತಟ್ಟೆಯಲ್ಲಿ ಉಪ್ಪನ್ನು ಇಟ್ಬಿಟ್ಟು ಅದ್ರ ಮೇಲ್ಗಡೆ ಹುರುಳಿಕಾಳನ್ನು ಕೆಂಪು ಕಾಟನ್ ಬಟ್ಟೆ ಒಳಗೆ ಗಂಟನ್ನು ಕಟ್ಬಿಟ್ಟು, ಒಂದು ಸೀಸ ಅಂದ್ರೆ ಕಬ್ಬಿಣದ ಚೂರನ್ನು ಅದರೊಳಗಡೆ ಇಟ್ಬಿಟ್ಟು ಗಂಟು ಕಟ್ಬಿಟ್ಟು ಪೂಜಿಸಿ, 2 ವಿಳ್ಯದಲ್ಲಿ 2 ಅಚ್ಚು ಬೆಲ್ಲ ಇಟ್ಬಿಟ್ಟು ಎಳ್ಳೆಣ್ಣೆದ ಗೆಜ್ಬೆತಿನ ಹಚ್ಬಿಟ್ಟು ನಾಳೆ ಆರತಿ ಮಾಡ್ಕೊಂಬನ್ನಿ. ಅದು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ. ಹಣಕಾಸಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ವೃದ್ಧಿ ಆಗ್ತಾ ಹೋಗುತ್ತೆ. ಕೇತು ಜಯಂತಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕೇತು ಅನ್ಎಕ್ಸ್ಪೆಕ್ಟೆಡ್ ಕೊಡುವಂಥದ್ದು ಇರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಕಿತ್ಕೊಂಡಂಥದ್ದು ಇದೆ. ಯಾರ ಜನ್ಮ ಜಾತಕದಲ್ಲಿ ಕೇತು ತುಂಬ ಸ್ಟ್ರಾಂಗ್ ಆಗಿರ್ತಾನೋ ಅವ್ರು ಅನ್ಎಕ್ಸ್ಪೆಕ್ಟೆಡ್ಗೆ ಬಯಸದೆ ಬಂದ ಭಾಗ್ಯ ತಾನಾಗೆ ಆಗಿ ಒಲಿತಾ ಹೋಗುತ್ತೆ ಅಂತ ಹೇಳುತ್ತೆ. ಅನ್ಎಕ್ಸ್ಪೆಕ್ಟೆಡ್ ರಾಹು ಉಪಟಳನ ತುಂಬ ಸ್ಟ್ರಾಂಗ್ ಆಗಿದ್ದು, ಸಮಸಪ್ತಕದಲ್ಲಿ ರಾಹುನು ತುಂಬ ಚೆನ್ನಾಗಿದ್ದು, ಕೋದಂಡ ರಾಮಯೋಗ ವರ್ಕ್ ಆಗ್ತಿದೆ ಅಂತ ಹೇಳಿ ಕೇತು ತುಂಬ ಸ್ಟ್ರಾಂಗ್ ಆಗ್ತಾನೆ. ಚಂದ್ರ ಮತ್ತು ಕೇತು ಕಾಂಬಿನೇಷನ್ಸ್ ಇರೋರಂತರಿಗೆ ಕೇತು ಸ್ವಲ್ಪ ಯಾವ್ದಾರ ಪಾಪಿ ಗ್ರಹಗಳ ದುಸ್ಥಾನದಲ್ಲಿ ಏನಾದ್ರು ಸೇರ್ಕೊಂಡಿದೆ ಅಂತ ಸಂದರ್ಭದಲ್ಲಿ ನಾಳೆ ಕೇತು ಜಯಂತಿ ದಿನ ವಿಶೇಷವಾಗಿ ಲಕ್ಷ್ಮೀ ನರಸಿಂಹ ಸ್ವಾಮಿನ ಪ್ರಾರ್ಥನೆ ಮಾಡಿ, ಭಗವಾನ್ ಗಣಪತಿ ಹನುಮಂತನನ್ನ ಪ್ರಾರ್ಥನೆ ಮಾಡಿ, ಕೇತುವಿನ ಉಪಟಳ ಸರಿಯಾಗುತ್ತೆ. ಸಕಲ ಸನ್ಮಾನಗಳಾನಿ ಭವಂತು.